ನಮಸ್ಕಾರ ವೀಕ್ಷಕರೇ, ಮಾಲಾಸ್ ಪೇಜಸ್ಗೆ ಎಂದಿನಂತೆ ಸ್ವಾಗತ. ಟೈಮ್ ಸಿಕ್ಕಿದಾಗೆಲ್ಲ ಟ್ರಾವೆಲ್ ಹೋಗೋದು ಅಥವಾ ಟ್ರೆಕ್ಕಿಂಗ್ ಮಾಡೋದು ನಮಗೆ ತುಂಬ ಇಷ್ಟ. ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ನಾವಿವತ್ತು ಬೆಟ್ಟದ ಪುರದಲ್ಲಿರುವ ಶಿಡ್ಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನಮ್ಮ ಮೈಸೂರಿಂದ 81 ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟದಪುರ ಗ್ರಾಮ. ಇಲ್ಲಿ ಶಿಡ್ಲು ಮಲ್ಲಿಕಾರ್ಜುನ ದೇವಸ್ಥಾನ ಇದೆ. ಇದೊಂದು ಶಿವನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವು 3108 ಮೆಟ್ಲುಗಳನ್ನು ಹತ್ತಬೇಕು. 1.5ರಿಂದ 2 ಗಂಟೆ ಹತ್ತತ್ರ ಹಿಡಿಯುತ್ತೆ. ದೇವಸ್ಥಾನದ ಇತಿಹಾಸ ನೋಡೋದಾದರೆ ಇದು 1000 ವರ್ಷಕ್ಕೂ ಹಿಂದಿನ ಶಿವ ದೇವಸ್ಥಾನ. ಚೋಳರು ಕಲ್ಲಿನಲ್ಲಿ ಕಟ್ಟಿಸಿದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ವರ್ಷಕ್ಕೊಮ್ಮೆ ಸಿಡಿಲು ಬಡಿಯುತ್ತದೆ ಅನ್ನೋ ಪ್ರತೀತಿ ಇದೆ. ಆದ್ದರಿಂದ ಇದಕ್ಕೆ ಶಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಎಂಬ ಹೆಸರು ಬಂದಿತ್ತಂತೆ. ಕೆಲವರು ಹೇಳ್ತಾರೆ ಸಿಡ್ಲು ಒಳ ಪ್ರವೇಶಿಸಿ ಶಿವಲಿಂಗವನ್ನು ಸುತ್ತಿ ಹೊರಬರುತ್ತೆ ಅಂತ ಪ್ರತೀತಿ ಇದೆಯಂತೆ. ನಂದಿ ಮತ್ತು ಆಂಜನೇಯನ ಏಕಶಿಲೆಯ ಪ್ರತಿಮೆಗಳನ್ನು ಇಲ್ಲಿ ಕಾಣಬಹುದು. ಹಾಯ್ ಫ್ರೆಂಡ್ಸ್, ಶಿಡ್ಲು ಮಲ್ಲಿಕಾರ್ಜುನ ಬೆಟ್ಟದ ಮೆಟ್ಲು ಹತ್ತುತ್ತಾ ಇದ್ದೀವಿ. 3000 ಮೆಟ್ಲಿದೆ ಇಲ್ಲಿಂದ. ನಾವು ಅರ್ಧ ದಾರಿಲಿದ್ದೀವಿ. ಈಗ ಸ್ವಲ್ಪ ಬಂದಿದ್ದು ಬಿಸಿಲಾಯಿತು, ಆದರೂ ನಮ್ಗೆ ಹತ್ತಬೇಕಂತಿದೆ. ಮೇಲ್ಗಡೆ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿದೆ ವ್ಯೂ ಪಾಯಿಂಟ್ ಎಲ್ಲ ಇಲ್ಲಿ. ನೀವು ಒಂದ್ಸಲ ಭೇಟಿ ಕೊಡಿ, ಒಳ್ಳೆ ಟ್ರೆಕ್ಕಿಂಗೂ ಆಗುತ್ತೆ. ಮುಂದೆ ದೇವಸ್ಥಾನ ತೋರಿಸ್ತೀವಿ. ಹತ್ತುತ್ತಾ ಇದ್ದೀವಿ. ಸುಸ್ತಾಗೋಯ್ತು. ನಿಲ್ಲಕ್ಕೆ ನೆವ ಸಿಗುತ್ತೆ ಅಂತ ಕಾಯ್ತಾ ಇದ್ವಿ. ಅದಕ್ಕೆ ಸರಿಯಾಗಿ ಭಟ್ರು ಮೇಲಿಂದ ಪೂಜೆ ಮುಗಿಸ್ಕೊಂಡು ಬರ್ತಾಯಿದ್ರು. ಅವರನ್ನು ಮಾತಾಡಿಸ್ತಾ ಇದ್ದೀನಿ. ಪಾಸ್ ಆಗುವಂತ ಒಂದು ಸಿಡಿಲು ಗುಡಿಗೆ ಪಾಸ್ ಆಗಿದೆ. ಸಿಡಿಲು ಸುತ್ತಕೊಂಡು ಹೊರಗಡೆ ಕಿಂಡಿ ಇದೆ, ಪಾಸ್ ಆಗಿದೆ. ಒಳಗಡೆ ಎಲ್ಲ ಶಿವನಿಗೆ ಎಲ್ಲ ಅಲ್ಲಿ ಗುಡಿ ನೇರವಾಗಿ ಹೋದಾಗ ಗುಡಿಗೆ ಪಾಸ್ ಆಗಿದೆ. ಸೊ ವಾಪಸ್ ರಿಟರ್ನ್ ಟೆಂಪಲಿಗೆ ಹೊಡೆಯಲ್ಲ. ಇಲ್ಲ ವಾಪಸ್ ಬಂದಿದೆ. ಪ್ರತಿ ವರ್ಷ ಆಗುತ್ತಾ? ಪ್ರತಿ ವರ್ಷ ಆಗುತ್ತೆ. ಅದು ಯಾವ ಟೈಮಿಗೆ? ಅದು ಟೈಮ್ ಏನಿಲ್ಲ, ಟೈಮ್ ಏನು ಹೇಳಕ್ಕ. ಈ ಮಳೆ ಬರೋ ಟೈಮ್. ಹೌದು ಬರುತ್ತೆ. ಶಿಡ್ಲು ವಾಪಸ್ ಬರುತ್ತೆ. ಪ್ರದಕ್ಷಿಣೆ ಆಗುತ್ತೆ ಅಂತ ಒಂದು ಕೇಳಿದ್ದೀನಿ, ಅದೊಂದು ಪ್ರತೀತಿ. ಅದು ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಇದು ನೋಡಿರೋ ಹೇಳ್ತಾರೆ ಪ್ರದಕ್ಷಿಣೆ ಆಗುತ್ತೆ, ಸಿಡಿಲು ಪ್ರದಕ್ಷಿಣೆ ಆಗಿ ವಾಪಸ್ ಹೋಗುತ್ತೆ. ಅನ್ನದಾನಿ ಮಲ್ಲಿಕಾರ್ಜುನ ಅಂತ ಮೂಲ ಹೆಸರು. ಅನ್ನದಾನಿ ಮಲ್ಲಿಕಾರ್ಜುನ. ಅನ್ನದಾನ ತುಂಬಾ ನಡೀತಾ ಇತ್ತು ಮೇಲೆ. ಈಗ ನಡೆಯಲ್ಲ. ಎಲ್ಲ ಈಗ ಯಾರು ಮಾಡ್ತಾರಮ್ಮ, ಯಾರು ಇಲ್ಲ. ಹಿಂದೆ ಇತ್ತು ಒಂದು ಎಷ್ಟು ವರ್ಷದಿಂದ ಕಟ್ಟಿದ್ದು? ಈಗಲೂ ಇದೆ, ಇಲ್ಲ ಅಂತಲ್ಲ ಜನಗಳಿಗೆ. ಆದ್ರೆ ಅಷ್ಟು ಕಷ್ಟ ಪಡಲ್ಲ ಜನ ಈಗ. ಮೇಲ್ ಬಂದು 1000 ವರ್ಷದ್ದು ಇದು. ಈಗಿಂದ ದೇವಸ್ಥಾನ. ಸರಿ, 1000 ವರ್ಷ. ನೀವಿರೋದು ಎಲ್ಲಿ? ಇಲ್ಲೇ ಊರೊಳಗಿದೆ, ಬೆಟ್ಟದಪುರ. ನಿಮ್ಗೆ ಮಳೆಗಾಲ ತುಂಬಾ ಕಷ್ಟ ಆಗ್ಬೋದ? ಸ್ವಲ್ಪ ಮಾನ್ಸೂನು ಶುರು ಆಗುತ್ತೆ, ಯಾವಾಗ ನೀರು ಸುರಿತಾ ಇರುತ್ತೆ. 1 ತಿಂಗಳು 2 ತಿಂಗಳು 2 ಮಂತ್ ಬರಲೇಬೇಕಲ್ವ. ಇಲ್ಲಿ ನೋಡಿ, ಒಂದು ವ್ಯಾಸ್ಪ್ ಗೂಡು ಕಟ್ಟಿದೆ. ಎಷ್ಟು ದೊಡ್ಡ ಇದೆ. ಬೆಟ್ಟಕ್ಕೆ ಹತ್ತೋ ದಾರಿಲಿ ಕಾಣಿಸ್ತು ನೋಡಿ ವ್ಯಾಸ್ಪ್ ಗೂಡು. ಇಲ್ಲೊಂದು ದಾರಿಯಲ್ಲಿ ಲಿಲ್ಲಿ ಕಾಣಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಸ್ವಲ್ಪ ಸ್ಟೀಪ್ ಆಗಿದೆ ಬೆಟ್ಟ ಹತ್ತಕ್ಕೆ. ಮೇಲ್ಗಡೆ ಕಾಣ್ತಾ ಇದೆಯಾ ನಿಮಗೊಂದು ದೊಡ್ಡ ಕಲ್ಲು ಬಂಡೆ ಕಾಣ್ತಾ ಇದೆಯಲ್ಲ, ಈ ಥರದ್ದು ತುಂಬ ಇದೆ ಇಲ್ಲಿ. ನೇಚರ್ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಗಿಡ ಮರ ಎಲ್ಲ ಇದ್ಬಿಟ್ಟು ಮೇಲೆ ಹತ್ತಿ ಹೋಗ್ತಾ ಇರುವಾಗ ಈ ಥರ ನಂದಿ ಇರೋ ಮಂಟಪಗಳು ತುಂಬ ಚೆನ್ನಾಗಿ ಇದೆ. ತಣ್ಣಗೆ ಇಲ್ಲಿ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ಬೋದು. ಎಲ್ಲ ಮಂಟಪದಲ್ಲೂ ಒಂದೊಂದು ನಂದಿ ವಿಗ್ರಹವನ್ನು ಇಟ್ಟಿದ್ದಾರೆ.
ನಾವು ಏದುಸಿರು ಬಿಟ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ದರೆ ಟಿಬೆಟಿಯನ್ ಫ್ಯಾಮಿಲಿಯೊಂದು ಆಗಲೇ ಕೆಳಗಿಳಿತಾ ಇದ್ದರು. ಅದರಲ್ಲೊಬ್ಬರು 95 ವರ್ಷದ ಅಜ್ಜಿ ಇದ್ದರು. ಅವರು ಮೇಲೆ ಹತ್ತಿ ಕೆಳಗಿಳಿತಾ ಇದ್ದರು. ಅವರನ್ನು ನೋಡಿ ನಮಗೂ ಇನ್ಸ್ಪಿರೇಷನ್ ಬಂತು. ಹಬ್ಬ ಅಂತೂ ಬೆಟ್ಟ ಹತ್ತಿ ಮೇಲೆ ಬಂದ್ವಿ. ನಮಗೆ ಮೆಟ್ಲು ಹತ್ತಿ ಮೇಲೆ ಬರೋಕ್ಕೆ 1.5 ಗಂಟೆಗೂ ಜಾಸ್ತಿ ಬೇಕಾಯಿತು. ಈ ದೇವಸ್ಥಾನ 1000 ವರ್ಷಕ್ಕೂ ಮೇಲಾಗಿರೋದ್ರಿಂದ ಮೇಂಟೆನೆನ್ಸ್ ಇಲ್ಲದೆ ಅಲ್ಲಲ್ಲಿ ಕಲ್ಲುಗಳೆಲ್ಲ ಬೀಳ್ತಾ ಇದ್ದಾವೆ. ದೇವರ ವಿಗ್ರಹಗಳನ್ನು ಭಿನ್ನ ಮಾಡಿರುವುದನ್ನು ಕಾಣ್ತೇವೆ. ಇಲ್ಲಿ ನಂದಿ ಮತ್ತು ಆಂಜನೇಯನ ಏಕಶಿಲೆಯ ಪ್ರತಿಮೆಗಳನ್ನು ಕಾಣಬಹುದು. ಚಂದ ಗಾಳಿ ಬಂತಾರೆ. ಇಲ್ಲಿ ನೋಡಿ, ದೇವಸ್ಥಾನದ ಮೇಲಿಂದ ಕೆಳಗಡೆ ನೋಡಿ ಹೆಂಗೆ ಕಾಣ್ತಾ ಇದೆ. ಸೂಪರ್ ದೃಶ್ಯ. ಕೆಳಗೆ ಬೆಟ್ಟದ ಪುರ, ಬೇರೆಲ್ಲ ಹಳ್ಳಿಗಳು ತುಂಬ ಚೆನ್ನಾಗಿ ಕಾಣ್ತಿದೆ. ಗದ್ದೆಗಳು, ಗಿಡ ಮರ, ರಸ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಹಾವಿನಾಗೆ ಕಾಣ್ತಾ ಇದೆ. ಹಾವು ಅರ್ಧಂಗಿದೆ ರಸ್ತೆ ಅಂತೂ. ಮೇಲೆ ಹತ್ತು ಬಂದಿದ್ದಲ್ವಾ, ಅದು ಸುಸ್ತಿಗೆ ಮಾತಾಡುವಾಗ ಏದುಸಿರು ಬರ್ತಾ ಇದೆ ನನಗೆ. ದೇವಸ್ಥಾನ ನೋಡಿ ಕೆಳಗಿಳುವಾಗ ಒಂದು ಚಿಕ್ಕ ಪಾಂಡ್, ಸುಂದರವಾದ ಒಂದು ಚಿಕ್ಕ ಪಾಂಡ್ ಕಾಣಲಿಕ್ಕೆ ಸಿಕ್ತು. ಕಾಲು ನೀರಲ್ಲಿ ಇರ್ತೀನಿ. ಅದೇ ಇಲ್ಲೆಲ್ಲ ಇಡೋಕ್ಕಾಗಲ್ಲ. ಓ, ಅಲ್ಲಿಂದ ಒಂದು ಕಡೆ ಇಡ್ಬೋದು ಆ್ಯಕ್ಚುಲಿ. ಬಾ, ಆ ಕಡೆ ಹೋಗೋಣ ಬಾ. ವ್ಯೂ ಪಾಯಿಂಟ್ ತೆಗೆದ್ರ ಮನಿ ತಿರ್ಗು. ಅದೆಲ್ಲ ಹಿಡ್ಕೊಂಡು ಪಾಣ್ನ ಸುತ್ತಮುತ್ತ ಎಲ್ಲ ಈ ಥರ ಪಿಂಕ್ ಲಿಲ್ಲಿ ಹೂಗಳು. ಎಲ್ಲಿ ನೋಡಿದ್ರೂ ಒಳ್ಳೆ ಬೆಟ್ಟಕ್ಕೆ ಪಿಂಕ್ ಕಲರ್ ಹಾಕಿದಾಗೆ ಇತ್ತು. ಪ್ರಕೃತಿ ಎಂಥ ವಿಚಿತ್ರ ಅಲ್ಲ. ಯಾರೂ ಬೆಳೆಸೋರಿಲ್ಲ, ನೀರು ಹಾಕೋರಿಲ್ಲ, ಆದರೂ ಎಷ್ಟು ಸುಂದರವಾಗಿ ಲಿಲ್ಲಿ ಹೂಗಳು ಬಿಟ್ಟಿದ್ದಾವೆ. ಭೂಮಿಕಾ ಆಗಲೇ ಮೆಟ್ಲು ಇಳಿತಾ ಇದ್ದಾಳೆ. ನಾವು ಇಳಿಯೋಕ್ಕೆ ಶುರು ಮಾಡಿದ್ವಿ. ಈಗ ಹೊಟ್ಟೆ ಹಸಿವಾಗಕ್ಕೆ ಶುರು ಆಯಿತು ಆಗಲೇ. ಹಾಯ್ ಗಾಯ್ಸ್, ಇಳಿತಾ ಇದ್ದೀವಿ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.